ನೋಡಿ, ಇದು ಕಾಶಿ ಮರದ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಅಷ್ಟೇ ಸ್ಟ್ರಾಂಗ್ ಆಗಿದೆ ಈ ಮರದ ವಿಶೇಷತೆ. ತುಂಬ ಸ್ಟ್ರಾಂಗ್ ಅಂದರೆ ಅಷ್ಟು ನಮಗೆ ಉಪಯೋಗವಾಗಿದೆ ಈ ಮರ ನೋಡಿ. ನಮಸ್ಕಾರ ಎಲ್ರಿಗೂ. ಇವತ್ತಿನ ಟಾಪಿಕ್ ಏನಂದರೆ, ಇದು ಒಂದು ಮರ ಕಾಣ್ತಾ ಇದೆಯಲ್ಲ, ಇದೊಂದು ಸಣ್ಣ ಗಿಡ, ಇದರ ಮರಗಳು ಕೂಡ ಇದ್ದಾವೆ. ಈ ಮರದ ವಿಶೇಷತೆಯನ್ನು ನಾನು ನಿಮಗೆ ವಿವರಿಸ್ತೇನೆ. ಏನಂತ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿದ್ದ ಬೆಲ್ ಐಕಾನನ್ನು ಒತ್ತಿ. ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮತ್ತು ಲೈಕ್ ಹಾಕೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಶುರು ಮಾಡುವ. ನೋಡಿ ಫ್ರೆಂಡ್ಸ್, ಇದು ನೋಡಿ, ಈ ಥರದ ಮರನ ನೀವು ಎಲ್ಲಾದರೂ ನೋಡಿದರೆ ಒಂದು ಕಮೆಂಟ್ ಮಾಡಿ. ಇದಕ್ಕೆ ಕಾಶಿ ಮರ ಅಂತ ಹೇಳ್ತಾರೆ. ಇದೊಂದು ಸಣ್ಣ ಸಸ್ಯ ನಾನೀಗ ತೋರಿಸ್ತಾ ಇರೋದು. ಇದರದ್ದು ದೊಡ್ಡ ದೊಡ್ಡ ಮರಗಳಿದ್ದಾವೆ ಈ ಊರಿನಲ್ಲಿ. ಇದು ನಮ್ಮ ತಾಯಿ ನಾಡಾದ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಬ್ರಹ್ಮಣ್ಯದಲ್ಲಿ ಈ ಥರದ ಮರಗಳು ಸುಮಾರಾಗಿ ಕಾಣಸಿಗುತ್ತದೆ. ದೊಡ್ಡ ಮರ ಎಲ್ಲಾದರೂ ಇದೆಯಾ ಅಂತ ನಾನು ತೋರಿಸ್ತೇನೆ. ಬಹಳ ವಿಶೇಷವಾದ ಮರ ಇದು ನೋಡಿ. ನಿಮಗೆ ಮನೆಯಲ್ಲಿ ಕೆಟ್ಟ ದೃಷ್ಟಿ ಏನಾದರೂ ಇದ್ದರೆ, ನೆಗೆಟಿವ್ ಎನರ್ಜಿ ಏನಾದರೂ ಇದೆ ಅಂತ ಇದ್ದರೆ, ಆವಾಗ ಈ ಮರದ ಈ ತೊಗಟೆ ಅಂದರೆ ಸಿಪ್ಪೆನ ತಂದು ಮನೆಯ ಮೂಲೆಯಲ್ಲಿಟ್ಟರೆ ಕೂಡ ಅದು ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಹೇಳ್ಬೋದು. ಈ ಮಕ್ಕಳಿಗೆ ಬಾಲಗ್ರಹದ ಸಮಸ್ಯೆ, ನೆಕ್ಸ್ಟ್ ಮಕ್ಕಳಿಗೆ ದೃಷ್ಟಿಯಾಗೋದು, ಅದು ಸಮಸ್ಯೆ ಏನಾದರೂ ಇದ್ದರೆ ಈ ಮರದ ತೊಗಟೆ ಅಥವಾ ಈ ಎಲೆನ ಸಣ್ಣ ಮಕ್ಕಳಾದರೆ ಅವರ ತೊಟ್ಲಿನ ಹಾಸಿಗೆಯ ಅಡಿಯಲ್ಲಿ ಇದನ್ನು ಇಟ್ಟರೆ ಆಗ್ತದೆ. ನಾವು ಮಲಗುವ ಮಂಚದ ಅಥವಾ ಹಾಸಿಗೆ ಅಡಿಯಲ್ಲಿ ಅಥವಾ ದಿಂಬಿನಲ್ಲಿ ಇದನ್ನಿಟ್ಟರೆ ತುಂಬ ಒಳ್ಳೆಯದು. ದೃಷ್ಟಿಯಾಗುವುದಕ್ಕೆ ಆಗದಂತೆ ಇದು ತಡೀತದೆ. ಇದರಲ್ಲೊಂದು ಹಣ್ಣಾಗ್ತದೆ. ಒಂದು ಹಣ್ಣಾಗಿ ಒಂಥರ ನಾಣ್ಯ, 5 ರೂಪಾಯಿಯ ನಾಣ್ಯ ಇದೆಯಲ್ಲ, ಅದಾದ ರೀತಿಯಲ್ಲಿ ಒಂದು ಹಣ್ಣು ಥರ ಆಗ್ತದೆ. ಹಣ್ಣು ಅಂದರೆ ತಿನ್ನಲಿಕ್ಕಾಗೋದಿಲ್ಲ, ಕಾಯಿ. ಅದನ್ನು ಕೂಡ ಒಂದು ತೂತು ಮಾಡಿ ಪೆಂಡೆಂಟ್ ಥರ ಹಾಕಿದರೆ ಕೂಡ ಮಕ್ಕಳಿಗೆ ಒಳ್ಳೆಯದು, ಸೊಂಟಕ್ಕೆ ಹಾಕಿದರೆ ಒಳ್ಳೆಯದು. ಬಹಳ ಉತ್ತಮವಾದ ಮರ ನೋಡಿ. ಇದಕ್ಕೆ ಮುಳ್ಳಿದೆ, ಇದೇನಷ್ಟು ಚುಚ್ಚೋದಿಲ್ಲ. ಕಾಶಿ ಮರ ಅಂತ ಹೇಳ್ತಾರೆ. ಈ ಕಾಶಿ ಮರದ ಇನ್ನೊಂದು ವಿಶೇಷತೆ ಏನಂದರೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಎಲ್ಲಿ ನೋಡಿದರೂ ಕಾಣಸಿಗ್ಬೋದು. ಬೇರೆ ಎಲ್ಲೂ ಇರಲಿಕ್ಕಿಲ್ಲ ಅಂತ ಕಾಣ್ತದೆ. ನಮ್ಮ ಕೊಡಗಿನಲ್ಲಿ ಇಲ್ಲ. ಇದು ನಮ್ಮ ಅಮ್ಮನ ಮನೆ ಹತ್ರ ತುಂಬ ಫೇಮಸ್ಸು ಈ ಮರ ಇದೆ. ಆ ವಿಶೇಷ ಏನಂದರೆ, ಈ ಸಿಡಿಲು ಬಡಿತ ಸ್ವಲ್ಪ ಜಾಸ್ತಿ ಈ ಮರ ಇದ್ದ ಕಡೆ, ಸಿಡಿಲು ಬೀಳೋದು. ನೆಕ್ಸ್ಟ್ ಇದಕ್ಕೇನೋ ಸಿಡಿಲನ್ನು ಸೆಳೆಯುವ ಶಕ್ತಿ ಇದೆ ಅಂತ ಹೇಳ್ಬೋದು. ತುಂಬ ಪವರ್ಫುಲ್ಲಾದ ಮರ ಇದು ಕಾಶಿ ಮರ ಅಂತ ನೋಡಿ. ಈ ಊರಿಗೆಲ್ಲಾದರೂ ಬಂದರೆ ನೀವು ಇದರ ಎಲೆಯನ್ನು ತೆಗೆದುಕೊಂಡು ಹೋಗುವುದಕ್ಕೆ ಮರಿಬೇಡಿ. ತುಂಬ ವಿಶೇಷವಾದ ಎಲೆ ಇದು ನೋಡಿ. ಇದರ ತುದಿಯನ್ನು ಕೂಡ ನಾವು ಮುಡ್ಕೊಂಡು ಹೋಗ್ಬೋದು. ಹೆಂಗಸರೆಲ್ಲ ಮುಡ್ಕೊಂಡು ಹೋಗ್ಬೋದು ತಲೆಯಲ್ಲಿ. ಈ ಥರ ಈ ತುದಿನ ತೆಗೆದು ಮುಡ್ಕೊಂಡ್ರೆ ಯಾರು ಏನೇ ಹೇಳಿದರೂ, ಏನಾದರೂ ನೋಡಿ ದೃಷ್ಟಿಯಾಗಿದ್ದರೂ ಕೂಡ ಅದು ನಿವಾರಣೆ ಆಗ್ತದೆ ಅಂತ ಹೇಳ್ಬೋದು. ತುಂಬ ವಿಶೇಷವಾದ ಮರ ಇದು. ನನಗೆ ಗೊತ್ತಿದ್ದ ಮಾಹಿತಿನ ನಾನು ನಿಮಗೆ ಶೇರ್ ಮಾಡಿದ್ದೇನೆ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೇನಾದರೂ ಇದರ ವಿಶೇಷತೆ ಗೊತ್ತಿದ್ದರೆ ನೀವು ಕೂಡ ಕಮೆಂಟಲ್ಲಿ ಹಾಕಿ. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತಾ ಇದ್ದೀನಿ. ಬಾಯ್ ಬಾಯ್.